ಜೆಎಸ್ಎ ಚಿಕ್ಕಮಗಳೂರು ಮಲ್ನಾಡ್ ವತಿಯಿಂದ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಯೋಗೀಶ್ ಅವರು ಉದ್ಘಾಟಿಸಿ ಶಿಬಿರಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಕ್ತದಾನ ಎಂಬುವುದು ಎಲ್ಲ ದಾನಕ್ಕಿಂತಲೂ ಮಿಗಿಲಾದದ್ದು. ರಕ್ತದಾನ ಮಾಡಿದರೆ ಬೇರೊಬ್ಬರಿಗೆ ಜೀವದಾನ ಮಾಡಿದಂತೆ. ಆದ್ದರಿಂದ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಎಂದು ಹೇಳಿದರು. ಎಲ್ಲರಿಗೂ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಶುಭಾಶಯ ಕೋರ್ತೇನೆ. ಪ್ರತಿ ವರ್ಷನೂ ಕೂಡ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, 365 ದಿನದಲ್ಲಿ ಪ್ರತಿ ದಿನವೂ ಕೂಡ ಒಂದು ಥೀಮ್ ಇಟ್ಕೊಂಡು, ಅಂದರೆ ಕೆಲವು ನೋಬೆಲ್ ಕಾರ್ಯಗಳನ್ನ ಪ್ರೋತ್ಸಾಹಿಸಲಿಕ್ಕೆ ಅಥವಾ ಅದನ್ನು ಉತ್ತೇಜಿಸಲಿಕ್ಕೆ ಇಂಟರ್ನ್ಯಾಷನಲ್ ಫೋರಮಲ್ಲಿ ಪ್ರತಿ ದಿನವೂ ಕೂಡ ಒಂದೊಂದು ಥೀಮಲ್ಲಿ ಆಚರಿಸ್ತಾರೆ. ಅದೇ ಥರ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ಈ ಸಲದ ಥೀಮ್ ಬಂದ್ಬಿಟ್ಟು ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಗಿವ್ ಬ್ಲಡ್ ಆ್ಯಂಡ್ ಸೇವ್ ಲೈಫ್ಸ್ ಅಂತ. ಅಂದರೆ ಬ್ಲಡ್ ಡೊನೇಷನ್ ಎಷ್ಟು ಮುಖ್ಯ ಅಂದರೆ, ಈಗ ಎಷ್ಟೋ ಸಲ ದುಡ್ಡು ಕೊಟ್ಟು ಅಥವಾ ಯಾವ್ದಾರ ಸಾಮಗ್ರಿನ ಎಕ್ಸ್ಚೇಂಜ್ ಮಾಡಿಕೊಂಡು ಪರ್ಚೇಸ್ ಮಾಡೋ ಥರ ಬ್ಲಡ್ ಅಲ್ಲ. ಸೊ ಬ್ಲಡ್ಡನ್ನು ನಾವು ಕೃತಕವಾಗಿ ಉತ್ಪಾದನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇನ್ನೊಬ್ಬರು ದೇಹದಿಂದ ನಾವು ಅದನ್ನು ಶೇಖರಿಸಿ ಅದನ್ನು ಸಪ್ರೇಟ್ ಪಾರ್ಟ್ ಬೈ ಪಾರ್ಟ್, ಅಂದರೆ ಉದಾಹರಣೆಗೆ ಒಂದು ಹೋಲ್ ಬ್ಲಡ್ ತಗೊಂಡ್ರೆ ಅದರಲ್ಲಿ ನಾವು ಯಾವ ರೋಗಿಗೆ ಯಾವ ರೀತಿ ಬೇಕು ಅಂತ, ಕೆಲವರಿಗೆ ಪ್ಲೇಟ್ಲೆಟ್ ಬೇಕಿರುತ್ತೆ, ಕೆಲವರಿಗೆ ಪ್ಲಾಸ್ಮಾ ಬೇಕು, ಕೆಲವರಿಗೆ ಬಂದು ಬರೀ RBC ಬೇಕು. ಈ ಥರ ಬೇರೆ ಬೇರೆ ಮಾಡಿ ಅದನ್ನು ನಾವು ರೋಗಿಗಳಿಗೆ ಅಥವಾ ರೋಗಿಗಳಿಗೆ ನಾವು ಕೊಡ್ತೀವಿ. ಒನ್ ಡ್ರಾಪ್ ಆಫ್ ಬ್ಲಡ್ ಸೇವ್ ಲೈಫ್ಸ್ ಆ ಥರ ಇದೆ. ಮತ್ತೆ ಬ್ಲಡ್ ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳನ್ನ ಏನು ಉಪಯೋಗಿಸ್ಕೊಂಡು ಅಥವಾ ಅವರನ್ನ ನಾವು ಬಳಸ್ಕೊಂಡು ಬ್ಲಡ್ ಡೊನೇಷನ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉತ್ತೇಜಿಸಬೇಕು ಅನ್ನೋ ಪ್ರಕ್ರಿಯೆ ಅಥವಾ ಅದಕ್ಕೋಸ್ಕರನೇ ಈ ದಿನನ ಅಟ್ಲೀಸ್ಟ್ ಇಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಎಗೇನ್ ವಿಶ್ವ ರಕ್ತದಾನಿಗಳ ದಿನದೊಂದಿಗೆ ಎಲ್ಲರಿಗೂ ನಾನು ಶುಭಾಶಯ ಕೋರ್ತಾ, ಈ ಉದ್ದೇಶ ಏನಿದೆ ಅದನ್ನ ಪರಿಪೂರ್ಣಗೊಳಿಸಲಿಕ್ಕೆ ಏನು ಜೆಎಸ್ಎ ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ತಿಲಕ್ದತ್ ರವರು ಮಾತನಾಡಿ, ರಕ್ತದಾನ ಎಂಬುವುದು ದಾನಗಳಲ್ಲಿ ಶ್ರೇಷ್ಠವಾದ ದಾನ. ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯ ವೃದ್ಧಿಯಾಗುತ್ತದೆ. ರಕ್ತದಾನದಿಂದ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಎಂಬ ಮನೋಭಾವವನ್ನು ದೂರ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಶುಭಾಶಯಗಳು. ನಮ್ಮ ಜೆಸಿಐ ಸಂಸ್ಥೆ ಯುವ ಜನರಲ್ಲಿ ನಾಯಕತ್ವದ ತರಬೇತಿಗಳನ್ನ ನೀಡೋದ್ರ ಜೊತೆಗೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ವಿಶ್ವಾದ್ಯಂತ. ಇಂದು ನೀಡ್ ಬ್ಲಡ್ ಕಾಲ್ ಜೆಸಿ ಅಂತ ನಾವು ವರ್ಷ ಪೂರ್ತಿ ಜೆಸಿಯ ಎಲ್ಲ ಸದಸ್ಯರು ಅವಶ್ಯಕತೆ ಬಂದಾಗ ಎಲ್ಲ ಕಡೆ ರಕ್ತದಾನ ಮಾಡುವ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಪ್ರಯುಕ್ತ ಕೆಆರ್ಎಸ್ ರಕ್ತ ಕೇಂದ್ರದಲ್ಲಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನ ನಾವು ಹಮ್ಮಿಕೊಂಡಿದ್ದೀವಿ. ನಾವು ಒಂದು ಕುಟುಂಬದಲ್ಲಿ ಸದಸ್ಯರಾದಾಗ ರಕ್ತ ಹಂಚ್ಕೊಂಡು ಬೆಳೆದಿರ್ತೀವಿ. ಅದೇ ನಾವು ನಮ್ಮ ಮನೆಯ ಕುಟುಂಬದಲ್ಲಿ ನಾವೆಲ್ಲರೂ ರಕ್ತ ಹಂಚ್ಕೊಂಡು ಬೆಳೆದಿರ್ತೀವಿ. ನಾವು ಒಂದು ಕುಟುಂಬ ಅಂತ ಕರೆಯಲ್ಪಡ್ತೀವಿ.
ಆದರೆ ನಾವು ಆಚೆ ಬಂದು ಅವಶ್ಯಕತೆ ಇರುವಂಥವ್ರಿಗೆ ರಕ್ತದಾನ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ನಾವು ರಕ್ತನ ಹಂಚಿಕೊಂಡು ಒಂದು ದೊಡ್ಡ ಕುಟುಂಬನ ನಾವು ಇವತ್ತು ಸೇರ್ಪಡೆ ಆಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಕ್ತದಾನ ಮಾಡೋದ್ರ ಮುಖಾಂತರ. ರಕ್ತ ಅಂದ್ರೆ ಬಹಳ ಅತ್ಯಮೂಲ್ಯವಾದದ್ದು. ಯಾಕಂದ್ರೆ ರಕ್ತನ ಕೃತಕವಾಗಿ ಯಾರು ಉತ್ಪಾದನೆ ಮಾಡೋಕ್ಕಾಗಲ್ಲ. ಜೆಸಿಐ ಮಲ್ನಾಡ್ ಚಿಕ್ಕಮಗಳೂರು ಸಂಸ್ಥಾಪಕ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ರಕ್ತದಾನದಿಂದ ಒಳ್ಳೆಯ ಕೆಲಸ ಮಾಡಿದ ತೃಪ್ತಿ ಸಿಗುತ್ತದೆ. ಅಪಘಾತದ ಸಂದರ್ಭದಲ್ಲಿ ಗಾಯಾಳುಗಳಿಗೆ ಸಹಾಯ ಮಾಡಲು ಹೆದರಬಾರದು. ಗಾಯಾಳುವಿಗೆ ರಕ್ತದ ಅವಶ್ಯಕತೆ ಇದ್ದರೆ ಕೂಡಲೇ ರಕ್ತ ನೀಡಲು ಅಥವಾ ಒದಗಿಸಿಕೊಡಲು ಮುಂದಾಗಬೇಕು. ಎಲ್ಲರೂ ಆಗಾಗ ರಕ್ತದಾನ ಮಾಡುವ ಮೂಲಕ ರಕ್ತದ ಕೊರತೆ ನೀಗಿಸಲು ಕೈಜೋಡಿಸಬೇಕು ಎಂದರು. ದಿನಾಚರಣೆ ಅಂಗವಾಗಿ ನಾವು ಇವತ್ತು KRS ಅಲ್ಲಿ ರಕ್ತ ನಿಧಿ ಕೇಂದ್ರ KRS ರಕ್ತ ನಿಧಿ ಕೇಂದ್ರದಲ್ಲಿ ಇವತ್ತು JCI ಸಂಸ್ಥೆ ವತಿಯಿಂದ ರಕ್ತದಾನಿಗಳ ದಿನಾಚರಣೆಯನ್ನು ರಕ್ತ ನೀಡುವ ಮೂಲಕ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ JCI ಅಧ್ಯಕ್ಷರ ತಿಲಕ್ ದತ್ ಅವರಿದ್ದಾರೆ, ಹಾಗೆ ನಮ್ಮ ಎಲ್ಲ ಸದಸ್ಯರಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಕ್ಕೆ ನಮ್ಮ KRS ಹಾಸ್ಪಿಟಲ್ ಮುಖ್ಯಸ್ಥರಾದ ಡಾಕ್ಟರ್ ಯೋಗೀಶ್ ಸರ್ ಬಂದಿದ್ದಾರೆ. ಬ್ಲಡ್ ಡೊನೇಷನ್ ಡೇನ ಶುಭಾಶಯಗಳು. ಎಲ್ಲರೂ ರಕ್ತದಾನ ಮಾಡಿ ಜೀವ ಉಳಿಸಿ ಮತ್ತು ನಿಮ್ಮ ಆರೋಗ್ಯಕ್ಕೂ ಕೂಡ ಇದನ್ನು ಆರೋಗ್ಯವಾಗಿರೋದಕ್ಕೆ ನಿಮಗೆ ನೀವೇ ಸಹಕಾರ ಮಾಡಿಕೊಡ್ಬೇಕಂತ ಹೇಳಕ್ಕೆ ಟ್ರಕ್ ನಿರ್ದೇಶಕರು ಹಾಗೂ ತರಬೇತುದಾರರಾದ ತುಳಸಿ ದಾಸ್ ಅವರು ಮಾತನಾಡಿ, ರಕ್ತದಾನವು ಜೀವ ಉಳಿಸುವ ಮಹಾಕಾರ್ಯ. ರಕ್ತದಾನ ಮಾಡಿದ್ದಲ್ಲಿ ವ್ಯಕ್ತಿಯ ಜೀವಮಾನದ ಉಡುಗೊರೆ ನೀಡಿದಂತೆ ದಾನ ಮಾಡಿದ ರಕ್ತವು ಜೀವವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ಹೊಂದಿದೆ ಎಂದರು. ಸರ್ವರಿಗೂ ಶುಭ ದಿನ. ಇವತ್ತು ನಾವು ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಮಾಡ್ತಾ ಇದ್ದೀವಿ. ಬಿಕಾಸ್ ಆಫ್ ಕಾರ್ಲ್ ಲ್ಯಾನ್ಸ್ಟೈನ್ 1868 ಜೂನ್ 14 ಅವರು ಹುಟ್ಟಿದ್ದೀರ. 160 years ago ಅವರು ಹುಟ್ಟಿದ ನೆನಪಿಗೆ ಏನಕ್ಕೆ ABO ಅಂತ ಬ್ಲಡ್ ಗ್ರೂಪ್ ಇದೆ ಅಂತ ಕರೆದಿದ್ದಂಥ ಮೇಧಾವಿ ಅವರಿಗೆ ನೊಬೆಲ್ ಪೀಸ್ ಕೂಡ ಬರುತ್ತೆ. ಅಂತ ಪರ್ಸನಾಲಿಟಿ ಮುಖಾಂತರ ಇಟ್ಕೊಂಡು ಇವತ್ತು ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ಸೇವ್ ಲೈಫ್. ಮುಂಚೆ ನಮಗೆ ಇತ್ತು 1941 ಅನ್ಸುತ್ತೆ, ಐ ಥಿಂಕ್ 1944 ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಇಂಡಿಯಾಗೋಸ್ಕರ ಹೇಳ್ತಾರೆ, ಗಿವ್ ಮಿ ಬ್ಲಡ್ ಐ ಗಿವ್ ಯು ಐ ವಿಲ್ ಪ್ರಾಮಿಸ್ ಯು ಫ್ರೀಡಮ್ ಅಂತ. ಬಟ್ ಈಗ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾರೆ, ಗಿವ್ ಮಿ ಬ್ಲಡ್ ವಿಲ್ ಗಿವ್ ದ ಸೇವ್ ದ ಲೈಫ್ಸ್ ಅಂತ. ಸೊ ಹಂಗಾಗಿ ಎಲ್ಲರೂ ಇದನ್ನು ಡೋನರ್ ಮಾಡಬೇಕಂತ ನಾವು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ವಿತ್ ದ ಟೀಮ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್.